ನಮಸ್ಕಾರ. ಸೆಪ್ಟೆಂಬರ್ ತಿಂಗಳು, ಅಕ್ಟೋಬರ್ ತಿಂಗಳು ಎಸ್ಪೆಷಲಿ ಈ ರಾಶಿಯವರಿಗೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ. ಯಾವ್ಯಾವ ರಾಶಿಯವ್ರಿಗೆ ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಎಸ್ಪೆಷಲಿ ಈ ಸೆಪ್ಟೆಂಬರ್ ತಿಂಗಳು 15ನೇ ತಾರೀಕಿನಿಂದ ಅಕ್ಟೋಬರ್ 9ನೇ ತಾರೀಕುವರೆಗೂ ಎಸ್ಪೆಷಲಿ ಈ ರಾಶಿಯವರಿಗೆಲ್ಲ ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಆಸ್ತಿ ಮಾಡೋ ವಿಚಾರದಲ್ಲಿ, ವ್ಯಾಪಾರದಲ್ಲಿ, ಬಿಸ್ನೆಸ್ನಲ್ಲಿ ಎಕ್ಸಲೆಂಟ್ ಇರುತ್ತೆ. ಕಮಿಷನ್ ಏಜೆಂಟ್ ಆಗಿರ್ತೀರ, ರಿಯಲ್ ಎಸ್ಟೇಟ್ನಲ್ಲಿ ಇರ್ತೀರ, ಕಮಿಷನ್ ಏಜೆಂಟುಗಳಾಗಿ ವರ್ಕ್ ಮಾಡ್ತಿರ್ತೀರ, ಬ್ರೋಕರ್ಸ್ ಆಗಿರ್ತೀರ, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT BT ಸೆಕ್ಟರ್ಸ್ಗಳಲ್ಲಿ ಯಾವುದೇ ಜಾಬು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಎಸ್ಪೆಷಲಿ ಜಾಬುಗಳು ಚೇಂಜ್ ಮಾಡ್ತಿರ್ತೀರ, ಉದ್ಯೋಗಗಳು ಚೇಂಜ್ ಮಾಡ್ತಾ ಇದ್ದರೆ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋದರೆ ಒಳ್ಳೆ ಸಂಬಳ ಸಿಗುತ್ತಾ ಅಂತ ಕಾಯ್ತಾ ಇರ್ತೀರ. ಅವ್ರಿಗೆಲ್ಲ ಎಸ್ಪೆಷಲಿ ಈ ಅಂದುಕೊಂಡಿದ್ದೆಲ್ಲ ರಿಲೇಟೆಡ್ಸ್ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಈ ರಾಶಿಯವರಿಗೆ. ಯಾಕೆ ಅಂದರೆ ಶುಕ್ರ ಗ್ರಹ ಬಂದು ಗೋಚಾರದಲ್ಲಿ ಸಿಂಹ ರಾಶಿಯಲ್ಲಿ ಕೂತ್ಕೊತಾನೆ. 15ನೇ ತಾರೀಕು ಸೆಪ್ಟೆಂಬರ್ ಸಿಂಹ ರಾಶಿಯಲ್ಲಿ ಶುಕ್ರ ಬಂದು ಕೂತ್ಕೊತಾನೆ. ಮುಂದಿನ ತಿಂಗಳು 9ನೇ ತಾರೀಕು ಅಕ್ಟೋಬರ್ವರೆಗೂ ಸಿಂಹ ರಾಶಿಯಲ್ಲೇ ಇರ್ತಾನೆ. ಎಸ್ಪೆಷಲಿ ಸಿಂಹ ರಾಶಿಯಲ್ಲಿ ಶುಕ್ರ ಗ್ರಹ ಕೂತ್ಕೊಂಡಿರುತ್ತೆ. ನಿಮಗೇನಾದರೂ ಎಸ್ಪೆಷಲಿ ಶುಕ್ರ ದಶಾ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೀತಿದ್ರೆ ಎಕ್ಸಲೆಂಟ್ ಫಲ ಇದ್ರದ್ದು ಮಾತ್ರ. ಅದರಲ್ಲೂ ನಿಮ್ಮದೇನಾದರೂ ಕಟಕ ಲಗ್ನ, ಕರ್ಕಾಟಕ ಲಗ್ನ ಆಗಿ ಕಟಕ ಲಗ್ನದಿಂದ 2ನೇ ಮನೆ ಸಿಂಹ ರಾಶಿಯಲ್ಲಿ ಏನಾದರೂ ಕೂತ್ಕೊಂಡಿದ್ರೆ, ನಿಮಗೇನಾದರೂ ಈ ದಶಾ, ಈ ಭುಕ್ತಿ, ಈ ಅಂತರ್ಭುಕ್ತಿ ನಡೀತು ಅಂತಂದರೆ ದುಡ್ಡಿನ ವಿಚಾರದಲ್ಲಿ, ಹಣಕಾಸು ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಆಸ್ತಿ ಮಾಡೋ ವಿಚಾರದಲ್ಲಿ, ರಿಯಲ್ ಎಸ್ಟೇಟು, ಕಮಿಷನ್ ಏಜೆಂಟು, ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಮಾಡ್ತಿರ್ಲಿ, ಸಿಕ್ಕಾಬಟ್ಟೆ ಹಣ ಅಂತೂ ಖಂಡಿತವಾಗ್ಲೂ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಎಲ್ಲ ಕಡೆಯಿಂದನೂ ನಿಮಗೆ ಖಂಡಿತವಾಗ್ಲೂ ಹಣ ಹರಿದು ಬಂದೇ ಬರುತ್ತೆ. ಇದು ಎಲ್ಲ ರಾಶಿಯವರೆಗೂ ಅನ್ವಯ ಆಗುತ್ತೆ. ಇದು ಎಲ್ಲ ರಾಶಿಯವರೆಗೂ ಅನ್ವಯ ಆಗುತ್ತೆ. ನಿಮಗೆ ಎಸ್ಪೆಷಲಿ ಪ್ಲೇಸ್ಮೆಂಟ್ ಅಲ್ಲಿ ಸಿಂಹ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಎಕ್ಸಲೆಂಟು. ಇನ್ನು ನಿಮ್ಮದೇನಾದರೂ ಈ ವೃಷಭ ಲಗ್ನ ಆಗಿ ಶುಕ್ರ 11ನೇ ಮನೆ ಮೀನ ರಾಶಿಯಲ್ಲಿ ಉಚ್ಚವಾಗಿದ್ದು, ಇದ್ರದ್ದು ಏನಾದರೂ ದಶಾ, ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇದ್ದರೂ ನಿಮಗೆ ಸಿಕ್ಕಾಬಟ್ಟೆ ಫಲ. ಮತ್ತು ಎಸ್ಪೆಷಲಿ ಈ ತುಲಾ ರಾಶಿಯವ್ರಿಗೂ ಇದು ಅನುಕೂಲ ಆಗುತ್ತೆ ಗೋಚಾರದಲ್ಲಿ. ಏಕೆಂದರೆ ಈ ಕಟಕ ರಾಶಿಯವರಿಗೂ ಅನುಕೂಲ ಆಗುತ್ತೆ, ಪ್ಲಸ್ ಈ ತುಲಾ ರಾಶಿಯವರಿಗೂ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಈ ರಾಶಿಯವರಿಗೆಲ್ಲ ಸೆಪ್ಟೆಂಬರ್ ತಿಂಗಳು, ಅಕ್ಟೋಬರ್ ತಿಂಗಳಿನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ. ನಿಮಗೆ ಶುಕ್ರ ದಶೆ, ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೆದಾಗ ಮಾತ್ರ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಜ್ಯೋತಿಷ್ಯ ಕಲ್ತ್ಕೊಂಬಿಡಿ. ಮನೆಗೊಬ್ಬೊಬ್ಬರು ಲಾಯರು, ಮನೆಗೊಬ್ಬೊಬ್ಬರು ಡಾಕ್ಟ್ರು, ಮನೆಗೊಬ್ಬೊಬ್ಬರು ಪೊಲೀಸು, ಮನೆಗೊಬ್ಬೊಬ್ಬರು ಈ ಲಾಯರು, ಟೀಚರು, ಲೆಕ್ಚರರು, ಪ್ರೊಫೆಸರು, ಇನ್ನೊಂದು ಸಾಫ್ಟ್ವೇರ್ ಇಂಜಿನಿಯರು ಎಲ್ಲ ಆಗಿರ್ತಾರೆ. ಅದೇ ರೀತಿ ಮನೆಗೊಬ್ಬೊಬ್ಬರು ಜ್ಯೋತಿಷಿಗಳಾಗ್ಬಿಡ್ರಿ. ಆವಾಗ ನಿಮ್ಮ ಗಂಡೊಂದು, ನಿಮ್ಮ ಹೆಂಡ್ತಿದು, ನಿಮ್ಮ ಮಕ್ಕಳದು, ನಿಮ್ಮ ತಂದೆ ತಾಯಿದು, ನಿಮ್ಮ ಅಣ್ಣಂದು, ತಮ್ಮಂದು, ಅಕ್ಕಂದು ಎಲ್ಲ ನೋಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬೋದು, ನಿಮಗೆ ನೀವೇ ದೇವರಾಗ್ಬೋದು. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.